ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮದ ಬಾಲಚಂದ್ರ ಪರಮೇಶ್ವರ ಹೆಗಡೆ ಎನ್ನುವವರ ಮನೆಯಲ್ಲಿ ಸಾಕಿದ್ದ ನಾಯಿ ಮರಿಯನ್ನು ರಾತ್ರಿ ಚಿರತೆ ಹೊತ್ತೊಯ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ಗ್ರಾಮದ ಕೂಸಗೆರೆ ರಾಮಗೌಡ ಮನೆಯ ಆಕಳಿಗೆ ಕಾಡು ಪ್ರಾಣಿಯೊಂದು ಗಂಭೀರ ಗಾಯಗೊಳಿಸಿ ಮೃತಪಡಲು ಕಾರಣವಾಗಿದ್ದು, 2 ದಿನದ ಹಿಂದೆ ಚಿರತೆ ಓಡಾಟದ ಹಿನ್ನೆಲೆ ಚಿರತೆಯೇ ದಾಳಿ ಮಾಡಿರಬಹುದೆಂಬ ಶಂಕೆ ವ್ಯಕ್ತವಾಗುತ್ತಿದೆ. ಕಳೆದ ಹಲವು ದಿನದಿಂದ ಸಾಲ್ಕೋಡ್, ಹಡಿನ್ಬಾಳ್, ಚಂದಾವರ, ಕಡ್ತೋಕ ಭಾಗದಲ್ಲಿ ಚಿರತೆ ಓಡಾಟ ಕಾಣಿಸಿಕೊಳ್ಳುವುದಲ್ಲದೆ ನಾಯಿ ಹಾಗೂ ಗೋವಿನ ಪ್ರಾಣಕ್ಕೆ ಕುತ್ತು ತರುತ್ತಿತ್ತು. ಹಲವು ಬಾರಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಬೋನಿಟ್ಟಿದ್ದರು. ಬೆರಳೆಣಿಕೆಯಷ್ಟು ಬಾರಿ ಚಿರತೆ ಹಿಡಿಯಲಾಗಿತ್ತು. ಚಿರತೆ ಬೋನಿಗೆ ಬಿದ್ದಿದೆ ಎಂದು ನೆಮ್ಮದಿ ಪಟ್ಟ ಕೆಲ ದಿನದಲ್ಲೇ ಮತ್ತೆ ಚಿರತೆ ಕಾಣಿಸಿಕೊಳ್ಳುವ ಮೂಲಕ ಆತಂಕ ಮೂಡಿಸುತ್ತಿದೆ. ಈ ಗ್ರಾಮದ ಸುತ್ತಮುತ್ತಲಿನವರಿಗೆ ಆತಂಕ ಎದುರಾಗಿದ್ದು, ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯುವ ಮೂಲಕ ಭಯ ಹೋಗಲಾಡಿಸಬೇಕಿದೆ. ಗರ್ನಲ್ ಸಿಡಿಸಿ ರಾತ್ರಿ ವೇಳೆ ಇಲಾಖೆಯ ಅಧಿಕಾರಿಗಳು ಚಿರತೆ ಕಾಣಿಸಿಕೊಳ್ಳುವ ಸುತ್ತಮುತ್ತಲಿನ ಗ್ರಾಮಕ್ಕೆ ವಾಹನದಲ್ಲಿ ಆಗಮಿಸಿ ಗ್ರಾಮಸ್ಥರ ಆತಂಕ ದೂರ ಮಾಡಬೇಕಿದೆ.